ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒಂದು ವಾರದಿಂದ ಆಯಿತು ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವಿಡಿಯೋ ಮಾಡ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ ರೆಸಿಪಿ ಆಗಿರುತ್ತೆ. ಮನೆಯಲ್ಲೇ ಎಗ್ ರೆಸಿಪಿ ಅಂತಂದರೆ ಎಗ್ ಪಪ್ ಮಾಡಿದ್ದು ಮನೆಯಲ್ಲೇ ಮಾಡ್ತಿದ್ದೀನಿ. ನೋಡ್ತಿದ್ರಲ್ಲ ಏನು ಮಾಡಿದೆ, ಹೇಗೆ ಮಾಡಿದೆ, ಏನೇನು ಯೂಸ್ ಮಾಡಿದೆ ಅಂತ ಪ್ರತಿಯೊಂದು ನಿಮಗೆ ಡೀಟೇಲಾಗಿ ಹೇಳ್ತೀನಿ, ತೋರಿಸ್ತಿದ್ದೀನಿ. ನೋಡ್ತಿದ್ದೀರಿ, ಮನೆಯಲ್ಲೇ ಕೋಳಿಗಳು ಇರೋದ್ರಿಂದ ಮನೆಯಲ್ಲೇ ತತ್ತಿ ಇರುತ್ತೆ ಅಂಥೇಳಿ ನಾನು ಮನೆಯಲ್ಲೇ ಪಪ್ಸ್ನ ಮಾಡ್ತಿದ್ದೀನಿ. ಬೇಕರಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದೇ ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಮನೆಯಲ್ಲೇ ಮಾಡಬೇಕು. ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಬೇಕರಿ ಐಟಮ್ ಅವಾಯ್ಡ್ ಮಾಡಿದ ಹಾಗಾಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ. ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು, ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು, ಯಾವುದರಿಂದನೂ ಮಾಡ್ಕೋಬೋದು. ಸೊ ಬೇಕರಿ ಥರ ಆಗಬೇಕಂದ್ರೆ ನಾವು ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಕೋಬೇಕು. ನೋಡ್ತಿದ್ದೀನಿ, ನಾನು ಕಪ್ನಿಂದ 4 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೆಣ್ಣೆನೂ ಹಾಕ್ಕೋಬೋದು, ತುಪ್ಪನೂ ಹಾಕ್ಕೋಬೋದು. ಸಾಫ್ಟ್ ಕೊಡುತ್ತೆ. ತುಪ್ಪ ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತೇಳಿ ತುಪ್ಪ ಹಾಕ್ಕೋತೀವಿ. ಸೊ ಅದಕ್ಕೆ ಬೆಣ್ಣೆನೂ ಹಾಕ್ಕೋಬೋದು, ಎರಡೂ ಕೂಡ ಸಾಫ್ಟ್ ಕೊಡುತ್ತೆ. ಈ ಥರ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕಬೇಕು ನೀರು. ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ಮಿದುನೂ ಆಗಬಾರ್ದು. ಮೀಡಿಯಮ್ದಲ್ಲಿ ಇರಬೇಕು. ನೋಡ್ತಿದ್ದಾರಲ್ಲ, ಈ ಥರ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೋತಾ ನೋಡಿ, ಈ ಥರನೇ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಹಾಕೋತಾ ನೀರು ಯೂಸ್ ಮಾಡಬೇಕು. ನಂತರ ಈ ಥರ ಗಟ್ಟಿ ಆಗುತ್ತೆ ಹಿಟ್ಟು. ಈ ಥರ ಸಾಫ್ಟಾಗಿ ನೋಡ್ಬೋದು ನೀವೇ ಹೇಗೆ ಕಾಣ್ತಿದೆ ಅಂತ. ಸಾಫ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸಾರಿ ಎಲ್ಲನೂ ನೀಟಾಗಿ ಈ ಥರ ನೀಟಾಗಿ ಎಲ್ಲವನ್ನು ಕಲಿಸ್ಕೋಬೇಕು. ಸಾಫ್ಟ್ ಆಗುತ್ತೆ. ನಂತರ ಹಿಟ್ಟನ್ನ ನಾವು ಚೆನ್ನಾಗಿ ಇನ್ನೊಮ್ಮೆ ನಾದ್ಬಿಟ್ಟು ಈ ಥರ ನೋಡಿ, ಈ ಥರ ಮಾಡಬೇಕು. ಸಾಫ್ಟ್ ಆಗಬೇಕು. ಸಾಫ್ಟ್ ಆದ ನಂತರ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಫ್ರೈ ಮಾಡ್ಕೋಬೇಕು. ತತ್ತಿ ಜೊತೆ ಹಾಕೋಕ್ಕೆ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಿರಲ್ಲ, ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಹಿಟ್ಟಿಗೆ ತುಪ್ಪ ಅಥವಾ ಎಣ್ಣೆನ ಯೂಸ್ ಮಾಡಿಕೊಂಡು ಪೇಸ್ಟ್ನ ರೆಡಿ ಮಾಡ್ಕೋಬೋದು. ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿದು ಫ್ರೈ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ನಾನು 2-3 ಈರುಳ್ಳಿ ತೊಗೊಂಡಿನಿ. ಈರುಳ್ಳಿ ತೊಗೊಂಡು ಅದಕ್ಕೆ ಎಲ್ಲ ಥರ ಮಸಾಲೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಇವಾಗ ಈರುಳ್ಳಿ ಫ್ರೈ ಆಯಿತು. ಈಗ ಕಾಣ್ತಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಮನೆಯಲ್ಲಿರೋ ಮಸಾಲೆ, ಚಾಟ್ ಮಸಾಲ ಪ್ರತಿಯೊಂದನ್ನು ಹಾಕಿ, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ಪ್ರತಿಯೊಂದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಹಿಟ್ಟೇನಿದೆ ನೋಡಿ, ಈ ಥರ ಸಾಫ್ಟಾಗಿದೆ. 10 ನಿಮಿಷ ಆಯಿತು. ಹಿಟ್ಟು ನೆನಿಬೇಕು. 10 ನಿಮಿಷ ಆದ ನಂತರ ನೆಂತಿದೆ. ಚಪಾತಿ ಲಟ್ಟಿಸೋ ಮನೆ ತೊಗೊಂಡು ಚಪಾತಿ ಹೇಗೆ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಬೇಕು. ನೋಡ್ತಿದ್ದಲ್ಲಿ ಇದರಲ್ಲಿ 2 ಭಾಗ ಮಾಡೀನಿ. 2 ಭಾಗ ಮಾಡಿಬಿಟ್ಟು ಅದರಲ್ಲಿ ಸಣ್ಣದಾಗಿ ಉಳ್ಳೆನ ಮಾಡ್ಕೋತೀನಿ. ನೋಡಿ, ಈ ಥರ ಚೆನ್ನಾಗಿ ಇನ್ನೊಂದು ಸಾರಿ ಎಲ್ಲನೂ ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡ ನಂತರ ಅದರೊಳಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡ್ತಿದ್ದಲ್ಲ, ಸಣ್ಣದಾಗಿ ಉಳ್ಳೆನ ಮೆಜರ್ಮೆಂಟ್ ಮೇಲೆ ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ದೊಡ್ಡ ಆಗಂಗಿಲ್ಲ, ಒಂದು ಮೀಡಿಯಮ್ ಸೈಜ್ನಲ್ಲಿ ಆಗೋದ್ರಿಂದ ನಾನು ಚಾಕುವನ್ನು ಯೂಸ್ ಮಾಡಿ ಕಟ್ ಮಾಡ್ಕೋತೀನಿ. ನೀಟಾಗಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಇನ್ನೊಂದು ಅರ್ಧ ಭಾಗನೂ ಸೇಮ್ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ನೀವೇ ಈ ಥರ ಚೆನ್ನಾಗಿ ನೀಟಾಗೆಲ್ಲ ಇನ್ನೊಂದು ಸರಿ ನಾದ್ಕೊಂಡ್ಬಿಟ್ಟು ಸಣ್ಣದಾಗಿನೇ ಕಟ್ ಮಾಡ್ಕೋಬೇಕು. ಏನಿಲ್ಲ ಅಂತಂದ್ರೂ 4 ಕಪ್ ಹಿಟ್ಟಿನಲ್ಲಿ ನಮಗೆ ಒಂದು 12-15 ಪಪ್ಸ್ ಆಗುತ್ತೆ. ಒಂದು 15.
ಸೊ ನೋಡ್ತಿದ್ದಲ್ಲ ಈ ಥರ ಸಣ್ಣ ಸಣ್ಣದಾಗಿ ಉಳ್ಳಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಚಪಾತಿನ ಹೇಗೆ ಲಟ್ಟಿಸ್ತೇವೆ ಆ ಥರ ನೋಡಿ ಇಷ್ಟಾಗ್ಯಾವ ಚಪಾತಿನ ಈ ಥರ ಗುಂಡು ಈ ಥರ ರೌಂಡಾಗಿ ಮಾಡ್ಕೋಬೇಕು. ಈ ಥರ ನೋಡ್ತಿದ್ರಲ್ಲ ಹೀಗೇ ಮಾಡ್ಕೊಂಡ್ಬಿಟ್ಟು ಚಪಾತಿನ ಹೇಗೆ ಲಟ್ಟಿಸ್ತೀವಿ ಆ ಥರ ಚೆನ್ನಾಗಿ ಎಲ್ಲವನ್ನೂ ಲಟ್ಟಿಸ್ಬೇಕು. ಈ ಥರ ಹೀಗೆ ನೋಡಿ ಒಂದು ಲಟ್ಟಿಸಿ ತೋರಿಸ್ತೀನಿ ಹೇಗೆ ಲಟ್ಟಿಸ್ಬೇಕಂತ. ಚಪಾತಿ ಹೇಗೆ ಲಟ್ಟಿಸ್ತೀವಿ ಆ ಥರ ತೆಳುವಾಗಿ ಲಟ್ಟಿಸ್ಬೇಕು. ಹಿಟ್ಟ ಯೂಸ್ ಮಾಡಬೇಕು, ಮೈದಾ ಹಿಟ್ಟನ್ನೇ ಯೂಸ್ ಮಾಡಿಬಿಟ್ಟು ಈ ಥರ ತೆಳುವಾಗಿ ಲಟ್ಟಿಸ್ಬೇಕು. ಚಪಾತಿ ಮನೆಯಲ್ಲಿ ತೆಳುವಾಗಿ ಲಟ್ಟಿಸ್ತೇವೆ ನೋಡ್ತಿದ್ರೆ ಈ ಥರನೇ ಎಲ್ಲವನ್ನು ಲಟ್ಟಿಸ್ಕೋಬೇಕು. ಪ್ರತಿಯೊಂದನ್ನು ಈ ಥರನೇ ಲಟ್ಟಿಸ್ಕೊಂಡು ನಂತರ ಇದಕ್ಕೆ ಒಂದು ಪ್ಲೇಟ್ ತೊಗೋಬೇಕು. ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಇದಕ್ಕೆ ಪೇಸ್ಟ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ನಾನು ಚೂರು ಲಟ್ಟಿಸ್ಕೊತೀನಿ. ನಮಗೆ ಯಾವ ಮೆಜರ್ಮೆಂಟಲ್ಲಿ ಬೇಕು ಅನಿಸುತ್ತೆ ಆ ಮೆಜರ್ಮೆಂಟ್ನಲ್ಲಿ ನಾವು ಲಟ್ಟಿಸ್ಕೊಳ್ಬೋದು. ನೋಡ್ತಾ ಇದ್ದಾರಲ್ಲ ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡ್ಬಿಟ್ಟು ಇದಕ್ಕೆ ಆಗಳೇ ಹೇಗೆ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ 2 ಸ್ಪೂನ್ ತುಪ್ಪ ಮತ್ತು 2 ಸ್ಪೂನ್ ಎಣ್ಣೆನ ಯೂಸ್ ಮಾಡಿಬಿಟ್ಟು ನಾನು ಪೇಸ್ಟ್ ರೆಡಿ ಮಾಡಿಕೊಂಡೆ. ಈ ಪೇಸ್ಟನ್ನು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡಿಕೊಂಡು ಈ ಥರ ಹಿಟ್ಟನ್ನು ಹಾಕ್ಕೋಬೇಕು. ಹಾಕೋದ್ರಿಂದ ಅದು ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಿಟ್ಟನ್ನು ಯೂಸ್ ಮಾಡ್ತೀನಿ. ಹಿಟ್ಟನ್ನು ಹಾಕ್ಕೋಬೇಕು. ಎಲ್ಲ ಪ್ರತಿಯೊಂದೂ ಇದೇ ರೀತಿಯೇ ಮಾಡ್ಕೋಬೇಕು. ಹಿಟ್ಟು ಹಾಕ್ಕೊಂಡು ನೋಡ್ತಿದ್ದೀರಲ್ಲ ಈ ಥರ ಪ್ರತಿಯೊಂದೂ ಇಷ್ಟು ಮಾಡ್ಕೋಬೇಕು. ಲಾಸ್ಟ್ ಇದ್ರಲ್ಲಿ ಬಂದುಬಿಟ್ಟು ಲಾಸ್ಟ್ ಉಳಿದು ಇದನ್ನು ಚೆನ್ನಾಗಿ ತೆಗೆದುಕೊಂಡು ಇದನ್ನು ಕೂಡ ಸೇಮ್ ಅದು ಹೇಗೆ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ಹೀಗೆ ಮಾಡಿ ಇದನ್ನು ಕೂಡ ಹಾಗೆ ಮಾಡಬೇಕು. ಫೈನಲಾಗಿ ಲಾಸ್ಟ್ ಒಂದು ಉರಿಯೋದ್ರಿಂದ ಸೊ ಇದನ್ನು ತೋರಿಸ್ತಿದ್ದೀನಿ ನೋಡಿ. ನೋಡ್ತಿದ್ದೀರಲ್ಲ ಈ ಥರ ಎಷ್ಟಾಗಿದ್ದಾವೆ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಂಡ್ಬಿಟ್ಟು ನೋಡಿ ಎಲ್ಲ ಪೇಸ್ಟ್ನ ಹಚ್ಚಿಬಿಟ್ಟು ಹಾಕ್ತಿದ್ದೀನಿ. ಲಾಸ್ಟ್ ಇರೋದ್ರಿಂದ ಎಲ್ಲ ಪೇಸ್ಟ್ನ ಖಾಲಿ ಆಯಿತು. ಸೊ ಹಾಗಾಗಿ ಪ್ರತಿಯೊಂದು ಚಪಾತಿ ಪ್ರತಿಯೊಂದು ಈ ಥರ ಮಾಡ್ತಾಯಿದ್ದೀವಲ್ಲ ಪ್ರತಿಯೊಂದಕ್ಕೂ ಪೇಸ್ಟ್ ಹಚ್ಚಿ ಈ ಥರ ಹಿಟ್ಟು ಹಾಕಿದ್ದೀನಿ. ಸೊ ನೋಡ್ತಿದ್ದೆಲ್ಲ ಎಷ್ಟಾಗಿದೆ ಅಂತ ಕೌಂಟ್ ಮಾಡೀನಿ. 10 ಪೀಸ್ ಆಗ್ಯಾವ. ನಾವು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಈ ಥರನೇ ಲಟ್ಟಿಸ್ಕೋಬೇಕು ನೀಟಾಗಿ ಎಲ್ಲನೂ ನೋಡಿ. ಸ್ವಲ್ಪ ಒಂದು ತಳ ಹತ್ತಿದೆ, ಹತ್ತಬಾರ್ದು ಅಂತ ಸ್ವಲ್ಪ ತಳದಲ್ಲಿ ಹಿಟ್ಟು ಹಾಕಿದ್ರೂ ಅದು ಹತ್ಕೊಂಡ್ಬಿಟ್ಟೈತೆ. ನೋಡ್ತಿದ್ರಲ್ಲ ಹತ್ತಿಬಿಟ್ಟಿದ್ದು. ಸೊ ಇವಾಗ ಎಲ್ಲನೂ ಹತ್ತಿದನ್ನು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ನಾರ್ಮಲ್ ಕಲ್ಲು ಮೇಲೆ ತೊಗೊಂಡು ಈ ಥರ ತಿರುಗಬೇಕು. ಚಪಾತಿ ಕಲ್ಲು ಸೈಜ್ ಸಾಂದಿರೋದ್ರಿಂದ ನಾವು ಗ್ಯಾಸಿಂದೇನು ಕಟ್ಟಿ ಇರ್ತೈತೆ ಸೊ ಅದ್ರ ಮ್ಯಾಗನ ತಿರ್ಕೊತೀನಿ. ಅದ್ರ ಮೇಲೆ ತಿರ್ಗೋದ್ರಿಂದ ದೊಡ್ಡದಾಗುತ್ತೆ ಅಂಥೇಳಿ ಅದ್ರ ಮ್ಯಾಗ ತಿರ್ಕೊತೀನಿ. ನೋಡ್ತಿದ್ರಲ್ಲ ಈ ಥರ ತೆಳುವಾಗಿ ಪ್ರತಿಯೊಂದನ್ನು ನೀಟಾಗಿ ತಿರ್ಕೋಬೇಕು. ಸೊ ನೋಡ್ತಿದ್ರಲ್ಲ ವಾಯ್ಸ್ ಕೊಡುವಾಗ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ, ಸೊ ಇನ್ನೂ ಅನ್ಕೋಬೇಡಿ. ಈ ಥರ ನೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೋಬೇಕು. ಚೌಕ ಬಾಕ್ಸ್ ಥರ ಕಟ್ ಮಾಡ್ಕೊತೀನಿ. ಎಷ್ಟರ ಆಗಿದ್ದಾನೆ ಮತ್ತು ಏನಾದರೂ ಯೂಸ್ ಮಾಡ್ಕೋಬೋದು. ಸೈಡಲ್ಲಿ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೋಡ್ತಿದ್ದಾರಲ್ಲ ಈ ಥರ ನೀಟಾಗಿ ಮಾಡಿಕೊಂಡೆ. ಇದರಲ್ಲೇ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೋದು. ನೋಡಿ ನಾನು ಚಾಕು ತೊಗೊಂಡು ಕಟ್ ಮಾಡತ್ತಿದ್ದೀನಿ ನೋಡಿ. ಈ ಥರನೇ ಕಟ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಥರನೇ ನೀಟಾಗಿ ಬರೋಕು ಹಿಟ್ಟು ಸಾಫ್ಟ್ ಆಗುತ್ತೆ ಆ ಥರ ಅಷ್ಟು ನೀಟಾಗಿ ಬರುತ್ತೆ ನೋಡಿ. ಇವಾಗ ಈ ಥರ ಬಂದಿದೆ. ನೋಡ್ತಿದ್ದೀರಾ
ಇಷ್ಟೇ ಮೆಜರ್ಮೆಂಟಲ್ಲಿ ಇಷ್ಟೇ ದಿಪ್ಪ ಇರಬೇಕು. ನಮಗೆ ದಪ್ಪ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ನಾನು ಇನ್ನೊಂದು ಸಾರಿ ಸ್ವಲ್ಪ ತೆಳುವಾಗ್ಲೈತೆ ಇನ್ನೊಂದು ಸಾರಿ ಲಟ್ಟಿಸ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೆ ವಿಡಿಯೋಲಿ ಕ್ಲಿಪ್ ಆಗಿಲ್ಲ, ಅದು ಕಟ್ ಆಗಿದ್ದು ವಿಡಿಯೋ. ನಾನು ಇನ್ನೊಂದು ಸಾರಿ ಲಟ್ಟಿಸ್ಕೊಂಡಿದ್ದೀನಿ. ಇದು ಸೈಡಲ್ಲಿ ಉಳಿದಿರೋ ಹಿಟ್ಟನ್ನು ತೊಗೊಂಡು ಮತ್ತು ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೆ. ಅದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಮಾಡ್ಕೊಂಡಿದ್ದೆ. ಈ ಥರ ಸೈಡಲ್ಲಿ ಇರೋದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ಕಟ್ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು. ಸೈಡ್ ಸ್ನ್ಯಾಕ್ಸ್ ಆ ಥರನೇ ಯೂಸ್ ಮಾಡ್ಕೋಬೋದು. ಕರಿಬೇಕು ಎಣ್ಣೆಯಾಗ. ನಾನು ಬಂದುಬಿಟ್ಟು 5 ಮೊಟ್ಟೆನ ನಾನು ಕುದಿಸಿಬಿಟ್ಟು ಎಲ್ಲ ಸೊಪ್ಪೆನ ತೆಗೆದು ಈ ಥರ ಸೆಂಟ್ರಲ್ಲಿ ನಾನು ಕಟ್ ಮಾಡ್ಕೊತೀನಿ. ನಾನು ತೊಗೊಂಡಿದ್ದು 5 ಮೊಟ್ಟೆ. ಈ ಥರ ಸೆಂಟ್ರಲ್ಲೇ ಕಟ್ ಮಾಡೋದು. 5 ಮೊಟ್ಟೆ ಬಂದುಬಿಟ್ಟು 10 ಸಾಕವ. ನೋಡ್ತಿದ್ದೀರಲ್ಲ, 5 ಮೊಟ್ಟೆನ ಕಟ್ ಮಾಡ್ಕೊಂಡು ನಾನು ಇವಾಗ ಮೈದಾದಿಂದ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೋಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡ ನಂತರ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿಬಿಟ್ಟು ಮೇಲೊಂದು ಈ ಥರ ಹಾಫ್ ಪೀಸ್ ಎಗ್ನ ಇಟ್ಟು, ತತ್ತಿನ ಇಟ್ಟು, ಪೇಸ್ಟನ್ನು ಏನು ಮಾಡ್ಕೊಂಡಿದ್ದೀನಿ ಎಲ್ಲ ದಂಡಿ ಸೈಡಲ್ಲಿ ಸ್ವಲ್ಪನೇ ಹಚ್ಚಬೇಕು. ಈ ಥರ ಸ್ವಲ್ಪ ಹಚ್ಚಿ, ಹಚ್ಚೋದ್ರಿಂದ ಮೈದಾ ಹಿಟ್ಟು ಗಟ್ಟಿ ಆಗೋದ್ರಿಂದ ಕೂಡ್ಕೊಳ್ಳೋದಿಲ್ಲ ಸರಿಯಾಗಿ. ಸೊ ಈ ಥರ ಪೇಸ್ಟ್ ಮಾಡಿಕೊಂಡು ಕೂಡಿಸ್ಬೇಕು. ನೋಡ್ತಿದ್ರಲ್ಲ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಲ್ಲಿ ಓಪನ್ ಇರಬಾರ್ದೆಲ್ಲ ಕ್ಲೋಸ್ ಆಗಿರಬೇಕು. ಸೊ ಈ ಥರ ಎಲ್ಲ ಒತ್ತಿ ಕ್ಲೋಸ್ ಮಾಡ್ಕೋತಿದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ರೀತಿ ಪ್ರತಿಯೊಂದನ್ನು ನಾನು ಆಗಲೇ ತೋರಿಸಿದ ಹಾಗೆ ಪ್ರತಿಯೊಂದನ್ನು ಎಲ್ಲ ನೀಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಈ ಶೇಪ್ ನನಗೆ ಇಷ್ಟ ಆಯ್ತು ಅಂಥೇಳಿ ಈ ಶೇಪಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ನಂತರ ಒಂದೊಂದಾಗಿ ಕರಿತಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕಿರೋದ್ರಿಂದ ಒಂದೊಂದನ್ನೇ ಈ ಥರ ಕರಿತಿದ್ದೀನಿ. ನೋಡ್ತಿದ್ದೀರ, ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ನೋಡಿ, ಪ್ರತಿಯೊಂದನ್ನು ಈ ರೀತಿಯಲ್ಲೇ ಕರಿತಿದ್ದೀನಿ. ಇದು ಬಂದುಬಿಟ್ಟು ಲಾಸ್ಟ್ ಆಗಿರುತ್ತೆ. ಇದೊಂದೇ ಉದುರೋದ್ರಿಂದ ಇದನ್ನು ಕೂಡ ಕರಿತಿದ್ದೀನಿ. ಕರೆದ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ಪ್ಲೀಸ್ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇಷ್ಟೆಲ್ಲ ಆಗ್ಯಾವ ನೋಡ್ತಿದ್ರಲ್ಲ. ಸೊ ನೋಡ್ತಿದ್ದೀರಲ್ಲ, ಫೈನಲಾಗಿ ಪ್ರತಿಯೊಂದನ್ನೆಲ್ಲನೂ ಕರೆದ್ಬಿಟ್ಟು ಈ ಥರ ಕಟ್ ಮಾಡಿ ನೋಡ್ತಿದ್ದೀನಿ. ಒಳಗಡೆ ಎಲ್ಲನೂ ಚೆನ್ನಾಗಿ ಬಂದಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.